ಮಕ್ಕಳ ಕಾರ್ಯಕ್ರಮ ಬಾಲಲೋಕ. ರೇಡಿಯೋ ಶಾಲೆ. ಇಂದಿನ ರೇಡಿಯೋ ಶಾಲೆಯಲ್ಲಿ ದಸರಾ ಹಬ್ಬದ ಮಹತ್ವ ಮತ್ತು ಆಚರಣೆ ಈ ಕುರಿತು ಕಾರ್ಯಕ್ರಮ. ಭಾಗವಹಿಸುವ ಅತಿಥಿ ಕಲಬುರಗಿಯ ಸೇಡಂ ತಾಲೂಕಿನ ಊಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ವಿಜಯ ರೆಡ್ಡಿ. ಭಾಗವಹಿಸುವವರು ಕಲಬುರಗಿಯ ಸೇಡಂ ತಾಲೂಕಿನ ಊಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕೋಮಲಾ ಭೀಮ್ರಾಯ್ ಮತ್ತು ಭವಾನಿ ಸಾಬಣ್ಣ. ಅಲ್ಲ, ಯಾರಿಗೆ ಪ್ರಶ್ನೆ, ಏನ್ ಕತಿ ಹೇಳಿಲ್ಲಲ್ಲ? ಅತಿಥಿಗಳು ಸಾಧಕರು ಹಿರಿಯರು ಕುಂತಾರೆ. ಅತಿಥಿಗಳು ಸಾಧಕರು ಹಿರಿಯರು ಕುಂತಾರೆ. ರೇಡಿಯೋ ಶಾಲೆಯಲ್ಲಿ ಕೇಳೋಣ ಪ್ರಶ್ನೆ, ತಿಳಿಯೋಣ. ಕೇಳಿ ರೇಡಿಯೋ ಶಾಲೆ. ಹಾಯ್ ಮಕ್ಕಳೇ, ರೇಡಿಯೋ ಶಾಲೆಯ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀರಲ್ಲ ಮಕ್ಕಳೇ? ಇವತ್ತು ರೇಡಿಯೋ ಶಾಲೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನನ್ನೊಟ್ಟಿಗೆ ಇಬ್ಬರು ವಿದ್ಯಾರ್ಥಿನಿಯರಿದ್ದಾರೆ, ಕೋಮಲ ಮತ್ತು ಭವಾನಿ. ಇವತ್ತು ಭಾನುವಾರ ಬೇರೆ, ಬಹಳ ಉಲ್ಲಾಸದಿದ್ದಾರೆ. ಯಾಕೆ ಉಲ್ಲಾಸದಿಂದ ಇದ್ದಾರೆ ಅಂತ ಅವರೆಲ್ಲ ಕೇಳೋಣ. ಕೋಮಲ, ಯಾಕೆ ಬಹಳ ಉಲ್ಲಾಸದಿಂದ ಇದ್ದಿಲ್ಲ? ಯಾಕೆ? ಇವತ್ತು ಸಂಡೇ ಅಲ್ವಾ ಸರ್, ಆಟ ಆಡ್ಬೇಕಂತ. ಆಟ ಆಡ್ಲಿಕ್ಕೆ ಬಿಡೋದಿಲ್ಲ ಇವತ್ತು. ಭವಾನಿ, ನೀನು? ಇವತ್ತು ಸಂಡೇ ಅಂದ್ರೆ ನಮ್ ಫ್ರೆಂಡ್ಗಳೆಲ್ಲ ಜೊತೆಗೂಡಿ ಸರ್ ಆಟ ಆಡ್ಬೇಕಂದ್ರೆ ದಿನ ಪಾಠ ಕೇಳಿ ಕೇಳಿ ಸಂಡೇ ಒಂದು ಆಟ ಅಲ್ವಾ? ಆದ್ರೆ ಕೋಮಲ, ಭವಾನಿ, ಏನ್ ಗೊತ್ತಾ, ಇವತ್ತು ಆಟ ಇಲ್ಲ. ಯಾಕೆ ಸರ್? ಇವತ್ತು ಒಂದು ದಿನ ಪಾಠ ಕೇಳೋಣವಾ ಅಂತ. ಕೇಳೋಣವಾ? ಆಯ್ತು ಸರ್. ಯಾಕೆ ಅಂದ್ರೆ ಇವತ್ತು ನಮಗೆ ಒಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ. ನೀವೀಗ ಸರ್ಕಾರಿ ಪ್ರೌಢಶಾಲೆ ಸೇಡಂನ ಹುಡುಗಿಯವರಲ್ಲ ನೀವು? ನೀವು ಸಂಡೇ ಆಟ ಆಡುವವರು. ಆದ್ರೆ ಇವತ್ತು ನಮಗೆ ಸರ್ಕಾರಿ ಪ್ರೌಢಶಾಲೆ ಹುಡುಗಿಯ ಟೀಚರ್ ಬಂದಿದ್ದಾರೆ, ಶ್ರೀಮತಿ ವಿಜಯ ರೆಡ್ಡಿ ಅವರು. ಅವರು ಇವತ್ತು ನಮ್ಗೆ ಒಂದು ರೇಡಿಯೋ ಶಾಲೆಯನ್ನ ನಡೆಸಿಕೊಡ್ತಾರಂತೆ. ಅವರು ಅಲ್ಲಿ ಬಂದು ಕಾಯ್ತಾ ಇದ್ದಾರೆ ಶಾಲೆಯಲ್ಲಿ. ಹೋಗೋಣವಾ? ಹೋಗೋಣಂತೆ, ನಡೀರಿ. ಈಗ ಕೋಮಲ, ಭವಾನಿ ಟೀಚರ್ ಅಲ್ಲಿ ಕೂತಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಶ್ರೀಮತಿ ವಿಜಯ ರೆಡ್ಡಿ ಅವರೇ. ನಮಸ್ಕಾರ ಸರ್. ರೇಡಿಯೋ ಶಾಲೆಗೆ ಬಂದಿದ್ದೀರಿ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಅವರೇ, ಈಗ ಏನಾಗಿದೆ ಅಂದ್ರೆ ನಮ್ಮ ಇಬ್ಬರು ಮಕ್ಕಳು ಬಂದಿದ್ದಾರೆ. ಹೌದು ಸರ್. ಈಗ ಬೇರೆ ಮಕ್ಕಳೆಲ್ಲ ರೇಡಿಯೋ ಮುಂದೆ ಕೂತಿದ್ದಾರೆ. ಯಾಕೆ ಅಂದ್ರೆ ದಸರಾ ಹಬ್ಬದ ಮಹತ್ವದ ಬಗ್ಗೆ, ದಸರಾ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ದಸರಾ ಹಬ್ಬ ಅಂದ್ರೆ ಏನು, ಅದರ ಮಹತ್ವ ಏನು, ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಬಹಳ ಕುತೂಹಲಿಗರಾಗಿ ಬಂದು ಕೂತಿದ್ದಾರೆ ರೇಡಿಯೋದ ಮುಂದೆ. ಕೋಮಲ ಮತ್ತು ಭವಾನಿ ಇವತ್ತು ಆಟ ಬಿಟ್ಟು ಶಾಲೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನೀವು ಅವರನ್ನು ಹೇಳೋದು, ಈ ಒಂದು ಹಬ್ಬದ ವಿಚಾರವಾಗಿ ನೀವು ಮಾತಾಡ್ಬೇಕು, ಆಯ್ತಾ? ವಿಜಯ ರೆಡ್ಡಿ ಅವರು, ನೀವು ಸರ್ಕಾರಿ ಪ್ರೌಢಶಾಲೆಯ ಹುಡುಗಿಯ ಶಿಕ್ಷಕರು. ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಚಪ್ಪಾಳೆ ತಟ್ಟಿ ನಿಮಗೆ ಸ್ವಾಗತ. ಮೇಡಮ್ ಅವರೇ, ಈಗ ಈ ಒಂದು ದಸರಾ ಹಬ್ಬದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಬೇಕು. ಅವರು ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ. ನಮ್ಮ ಕೋಮಲ ಮತ್ತು ಭವಾನಿ ಈಗ ರೆಡಿಯಾಗಿ ಬಂದಿದ್ದಾರೆ. ಇವತ್ತು ಆಟ ಇಲ್ಲ, ರೇಡಿಯೋ ಶಾಲೆಯ ಪಾಠ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಉತ್ತರ ಹೇಳ್ತೀರಲ್ಲ ಮೇಡಮ್ ಅವರೇ? ಆಯ್ತು ಸರ್. ಟೀಚರ್ ರೀ, ನಮ್ ದೇಶದಾಗ ಹಬ್ಬ ಆಚರಿಸ್ತಾರಲ್ರಿ, ಅವು ಹಬ್ಬಗಳ ಯಾವ್ಯಾವ್ರಿ? ನಮ್ ದೇಶದಲ್ಲಿ ವಿವಿಧ ರೀತಿಯ ಹಬ್ಬಗಳನ್ನ ಆಚರಿಸ್ತೀವಿ. ದೀಪಾವಳಿ, ದಸರಾ, ಯುಗಾದಿ, ಕ್ರಿಸ್ಮಸ್, ರಂಜಾನ್, ಗಣೇಶ ಚತುರ್ಥಿ, ಈ ರೀತಿ ನಾವು ಹಲವಾರು ಹಬ್ಬಗಳನ್ನ ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ಹೌದಲ್ಲ? ಹೌದ್ರಿ. ಟೀಚರ್ ರೀ, ಈಗ ದಸರಾ ಹಬ್ಬ ಬಂತಲ್ರಿ, ದಸರಾ ಹಬ್ಬಕ್ ಏನಂತಾರ್ರಿ? ದಸರಾ ಹಬ್ಬ ಅಂತಂದ್ರೆ ನೋಡಿ, ದಸರಾ ಅಂದ್ರೆ ದಶಹರ ಅಂತ ಅರ್ಥ. ಇಲ್ಲಿ ದಶ ಅಂತಂದ್ರೆ 10 ತಲೆಯುಳ್ಳಂತಹ ರಾವಣಾಸುರ ಇದನಲ್ಲ, ಆ ರಾವಣಾಸುರ ಸೀತೆಯನ್ನು
ಅಪಹರಿಸಿದ್ದಕ್ಕಾಗಿ ಶ್ರೀರಾಮ ಏನ್ ಮಾಡ್ತಾನಪ್ಪ ಅಂದ್ರೆ ರಾವಣಾಸುರನನ್ನ ಕೊಂದು ಬಿಡ್ತಾನೆ. ಈ ಒಂದು ನೆನಪಿನಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ದಸರಾ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಟೀಚರ್ ರೀ, ದಸರಾ ಹಬ್ಬಕ್ ವಿಜಯದಶಮಿನ ಅಂತ ಕರೀತಾರಲ್ರಿ, ಹಂಗ್ಯಾಕ್ ಕರೀತಾರ್ರಿ? ಹೌದು ಮಕ್ಳೇ, ತಾಯಿ ಚಾಮುಂಡೇಶ್ವರಿ, ತಾಯಿ ದುರ್ಗೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಮಹಿಷಾಸುರ ಅನ್ನುವಂತ ಒಬ್ಬ ರಾಕ್ಷಸನನ್ನ ಕೊಂದು ಬಿಡ್ತಾಳೆ. ಅಂದ್ರೆ ಇಲ್ಲಿ ಆ ರಾಕ್ಷಸ ಏನ್ ಮಾಡ್ತಾ ಇದ್ದ, ಅಧರ್ಮ ಮಾಡ್ತಾ ಇದ್ದ, ಕೆಟ್ಟದ್ ಮಾಡ್ತಾ ಇದ್ದ. ಆ ಕೆಟ್ಟದನ್ನ ಬಗ್ಗು ಬಡಿಲಿಕ್ಕೆ ತಾಯಿ ಅವತಾರ ತಾಳಿ ಆ ರಾಕ್ಷಸನನ್ನ ಕೊಂದು ಬಿಡ್ತಾಳೆ. ಆ ಒಂದು ನೆನಪಿನಲ್ಲಿ ನಾವು ಅದನ್ನ ವಿಜಯದಶಮಿ ಅಂತಾನು ಕರಿತೀವಿ ಮಕ್ಕಳೇ. ಟೀಚರ್ ರೀ, ದಸರಾ ಹಬ್ಬ ಯಾವಾಗ ಆಚರಿಸ್ತಾರ್ರಿ? ಈ ದಸರಾ ಹಬ್ಬವನ್ನ ನಾವು ಪ್ರತಿ ವರ್ಷ ಆಶ್ವಿಜ ಮಾಸ ಅಂತ ಬರ್ತದೆ, ಹೌದಾ? ಆಶ್ವಿಜ ಮಾಸದಲ್ಲಿ ಮಹಾಲಯ ಅಮಾವಾಸ್ಯೆಯ ಮಾರನೇ ದಿನದಿಂದ ನಾವು ದಸರಾ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಟೀಚರ್ ರೀ, ಈ ಹಬ್ಬ ಎಷ್ಟು ದಿನ ಆಚರಿಸ್ತೀವ್ರಿ? ಮಕ್ಳೇ, ಈ ದಸರಾ ಹಬ್ಬವನ್ನ ನಾವು 9 ದಿನಗಳ ಕಾಲ ಆಚರಿಸ್ತೀವ್ರಿ. 9 ದಿನಗಳಲ್ಲಿ ನಾವು 9 ದೇವಿಯ ಅವತಾರಗಳನ್ನ ಪೂಜೆ ಮಾಡಿ 10ನೇ ದಿನ ಅಂದ್ರೆ ಆ 10ನೇ ದಿನವನ್ನ ವಿಜಯದಶಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಟೀಚರ್ ರೀ, ದುರ್ಗಾ ಮಾತೆಯ 9 ಅವತಾರಗಳವಲ್ರಿ, ಅವ್ ಯಾವ್ಯಾವ್ರಿ? ಈ 9 ಅವತಾರಗಳು ಅಂತಂದ್ರೆ ತಾಯಿ ಚಾಮುಂಡೇಶ್ವರಿ ಅಥವಾ ನಾವು ಭವಾನಿ ದೇವಿ ಅಂತ ಏನ್ ಹೇಳ್ತೀವಿ, ಆ ತಾಯಿ 9 ಅವತಾರಗಳನ್ನ ಎತ್ತಿ ಆ ರಾಕ್ಷಸನನ್ನ ಸಂಹಾರ ಮಾಡಿದಾಳೆ ಅಂತ ನಮ್ಮ ಪುರಾಣ ಕಥೆಗಳಲ್ಲಿ ಹೇಳುತ್ತೆ. ಸೊ ಆ 9 ಅವತಾರಗಳು ಅಂತಂದ್ರೆ ಒಂದು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯನಿ, ಕಾಳಿಕಾದೇವಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಈ ರೀತಿ 9 ಅವತಾರಗಳಲ್ಲಿ ನಾವು ತಾಯಿಯನ್ನ ಶ್ರದ್ಧೆ ಭಕ್ತಿಗಳಿಂದ ಪೂಜಿಸಿ ಅವಳ ಒಂದು ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು ಮಕ್ಕಳೇ. ಟೀಚರ್ ರೀ, ಈ ಹಬ್ಬ ನಮ್ ದೇಶದಾಗ ಎಲ್ಲಾ ಕಡೆಗೂ ಆಚರಿಸ್ತಾರ್ರಿ? ಹೌದು ಮಕ್ಕಳೇ, ಈ ದಸರಾ ಹಬ್ಬವನ್ನ ವಿವಿಧ ಭಾಗಗಳಲ್ಲಿ ಅಂದ್ರೆ ನಮ್ಮ ರಾಜಸ್ಥಾನದಲ್ಲಿ ಕೋಟಾ ಎಂಬ ಹೆಸರಿನಿಂದ ಆಚರಿಸ್ತಾರೆ, ಹಿಮಾಚಲ ಪ್ರದೇಶದಲ್ಲಿ ಕುಲು ಎಂಬ ಹೆಸರಿನಿಂದ ಆಚರಿಸ್ತಾರೆ, ಕೋಲ್ಕತ್ತಾದಲ್ಲಿ ದಶಹರ ಅಂತ ಹೇಳಿನೂ ಆಚರಿಸ್ತಾರೆ. ಅಲ್ಲಿ ದುರ್ಗಾ ಮಾತೆಯ ಕಾಳಿಕಾದೇವಿಯ ಒಂದು ಪೂಜೆಯನ್ನ ಮಾಡ್ತಾರೆ. ಅದೇ ರೀತಿ ಉತ್ತರ ಭಾರತದಲ್ಲಿ ನಾವು ರಾಮಲೀಲಾ ನಾಟಕ ಎಂದ ಹೆಸರಿನಿಂದ ಕೂಡ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮಕ್ಕಳೇ, ಈ ಒಂದು ಹಾಡನ್ನು ಕೇಳಿದ ನಂತರ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆಯ್ತ್ರಿ ಟೀಚರ್. ಅಂಬಾನಿ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ, ಅಂಬಾನಿ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ, ಅಂಬಾನಿ ಹೂವ ಪಾಲಿಸಿ ಶಂಭು ಶಂಕರನ ರಾಣಿ, ಅಂಬಾನಿ ಹೂವ ಪಾಲಿಸಿ ಶಂಭು ಶಂಕರನ ರಾಣಿ, ರಂಭೆ ಪಾರ್ವತಿ ನಿನ್ನ ಪಾದಾಂಬುಜ ಕೆರಗುವೆ, ಅಂಬಾನಿ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ, ಅಂಬಾನಿ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ. ಬಳೆಯ ಕರಿಯ ಮಣಿ ಕೊರಳ ಮಂಗಳ ಸೂತ್ರ, ಬಳಿಯ ಕರಿಯ ಮಣಿ ಕೊರಳ ಮಂಗಳ ಸೂತ್ರ, ಸ್ಥಿರವಾಗಿ ಇರುವಂತೆ ಸರ್ವ ಸಂಪತ್ತು ನೀಡಂಬ ನೀ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ, ಅಂಬಾನಿ ಹೂವ ಪಾಲಿಸಿ, ಜಗದಂಬಾನಿ ಹೂವ ಪಾಲಿಸಿ. ಟೀಚರ್ ರೀ, ನಮ್ ರಾಜ್ಯ ಕರ್ನಾಟಕದಲ್ಲಿ ಈ ಹಬ್ಬ ಯಾವ ಹೆಸರ್ಲಿಂದ ಆಚರಿಸ್ತಾರ್ರಿ? ನಮ್ಮ ರಾಜ್ಯ ಕರ್ನಾಟಕದಲ್ಲಿ ದಸರಾ ಹಬ್ಬ ಅತ್ಯಂತ ಪ್ರಸಿದ್ಧವಾದದ್ದು. ಸೊ ಈ ಹಬ್ಬವನ್ನ ನಾವು ನಾಡ ಹಬ್ಬ ಅಂತಾನು ಕರಿತೀವಿ. ಸೊ ಈ ನಾಡ ಹಬ್ಬದಿಂದ ನಾವು ತಾಯಿ ಚಾಮುಂಡೇಶ್ವರಿಯ ಒಂದು ಪೂಜೆಯನ್ನ ಮಾಡ್ತೀವಿ ಮಕ್ಕಳೇ.
ಟೀಚರ್ ರೀ, ಈ ದಸರಾ ಹಬ್ಬ ಅದ್ ನೋಡ್ರಿ, ಈ ದಸರಾ ಹಬ್ಬ ಮೊದಲಿಗೆ ಯಾರು ಆಚರಣೆ ಮಾಡಿದ್ರಿ? ಈ ಹಬ್ಬವನ್ನ ಮೊದಲಿಗೆ ನಮ್ಮ ವಿಜಯನಗರದ ಅತ್ಯಂತ ಪ್ರಸಿದ್ಧ ಅರಸರಾದಂತಹ ಶ್ರೀ ಕೃಷ್ಣದೇವರಾಯರ ಒಂದು ಮನೆತನದಿಂದ ಈ ಹಬ್ಬ ಪ್ರಾರಂಭವಾಯಿತು. ಈ ಹಬ್ಬದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ವಿಜಯನಗರದ ಒಂದು ಆಳ್ವಿಕೆಯಲ್ಲಿ ಹಂಪಿಯಲ್ಲಿ ಇರುವಂತಹ ಮಹಾನವಮಿ ದಿಬ್ಬ, ಈ ದಿಬ್ಬದ ಮೇಲೆ ರಾಜರು ಕುಳಿತು ಈ ಒಂದು ಉತ್ಸವವನ್ನ ವೀಕ್ಷಣೆ ಮಾಡ್ತಾ ಇದ್ರು ಅಂತ ಒಂದು ನಮ್ಮ ಇತಿಹಾಸಕಾರರು ಹೇಳ್ತಾರೆ. ಇದರ ಬಗ್ಗೆ ಪರ್ಷಿಯಾದ ಅಬ್ದುಲ್ ರಜಾಕ್ ಮತ್ತು ಇಟಲಿಯ ನಿಕೋಲೋ ಕೋಂಟಿ ಮತ್ತು ಪೋರ್ಚುಗೀಸ್ನ ಡೊಮಿಂಗೋ ಪಾಯಸ್ ಎನ್ನುವಂತಹ ಇತಿಹಾಸಕಾರರು ಈ ಒಂದು ಹಬ್ಬ ಆಗಿನ ಕಾಲದಿಂದಲೂ ಆಚರಣೆಯಲ್ಲಿತ್ತು ಅನ್ನೋದಕ್ಕೆ ಒಂದು ಉಲ್ಲೇಖವನ್ನ ಅವರು ನೀಡಿದ್ದಾರೆ. ಮಕ್ಕಳೇ, ಟೀಚರ್ ರೀ, ಮೈಸೂರು ದಸರಾ ಹಬ್ಬದ ಸ್ವಲ್ಪ ಹಿನ್ನೆಲೆ ತಿಳಿಸ್ಕೊಡ್ತೀರ್ರಿ? ಮಕ್ಕಳೇ, ಮೈಸೂರಿನಲ್ಲಿ ಹಿಂದೆ ಒಬ್ಬ ಮಹಿಷಾಸುರ ಅನ್ನುವಂತ ಒಬ್ಬ ರಾಕ್ಷಸ ಇದ್ದ. ಅವನು ಏನ್ ಮಾಡ್ತಾನಂದ್ರೆ, ಬ್ರಹ್ಮನ ಕುರಿತು ಒಂದು ತಪಸ್ಸನ್ನ ಮಾಡ್ತಾನೆ. ತಪಸ್ ಮಾಡಿ ತನಗೆ ಪ್ರಾಣನೇ ಹೋಗ್ಬಾರ್ದು, ಜೀವಂತವಾಗಿರ್ಬೇಕು ಅನ್ನುವಂತಹ ಒಂದು ಹಂಬಲದಿಂದ ತನ್ನ ಒಂದು ಪ್ರಾಣ ರಕ್ಷಣೆ ಆಗ್ಬೇಕಲ್ಲ, ಅದಕ್ಕಾಗಿ ತನಗೆ ಸದಾ ಅಮರನಾಗಿರ್ಬೇಕು ಅಂತ ಹೇಳಿ ಅಮರತ್ವದ ಒಂದು ವರದಾನವನ್ನ ಬೇಡ್ತಾನೆ. ಆಗ ಬ್ರಹ್ಮದೇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇವನ ಒಂದು ತಪಸ್ಸಿಗೆ ಮೆಚ್ಚಿ ಇವನಿಗೆ ಸಾವು ಬರೋದಾದ್ರೆ ಕೇವಲ ಒಬ್ಬ ಮಹಿಳೆಯಿಂದ ಮಾತ್ರ ಬರಬೇಕು ಅನ್ನುವಂತಹ ಒಂದು ವರವನ್ನ ಕೊಡ್ತಾನೆ. ಆಗ ಆ ಮಹಿಷಾಸುರ ರಾಕ್ಷಸನಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಒಂದು ವಿಚಾರ, ಬರೀ ಒಂದು ಮಹಿಳೆ ನನಗೇನ್ ಮಾಡ್ತಾಳೆ, ನಾನು ಇಷ್ಟು ಗಟ್ಟಿಯಾದಂತ ಇಷ್ಟು ಒಂದು ದೈತ್ಯ ರಾಕ್ಷಸ ಇದ್ದೇನಲ್ಲ, ನನ್ನಿಂದ ಆ ಮಹಿಳೆ ಏನ್ ಮಾಡ್ತಾಳೆ ನನಗೆ ಅಂತ ಹೇಳ್ಬಿಟ್ಟು ಈ ರಾಕ್ಷಸ ಏನ್ ಮಾಡ್ತಾನಂದ್ರೆ ಇನ್ನೂ ಹೆಚ್ಚಿನ ಬಲ ತಂದುಕೊಂಡು ಇಡೀ 3 ಲೋಕಕ್ಕೂ ಕಾಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಕಾಟ ಕೊಡ್ತಾನಪ್ಪ ಅಂದ್ರೆ ದೇವತೆಗಳಿಗೂ ಸಾಕಾಗಿ ಹೋಗ್ಬಿಡ್ತದ್ರಿ ಇವನಿಂದ. ಅಷ್ಟೊಂದು ಕಾಟ ಕೊಡ್ಲಿಕ್ಕತ್ತಾಗ ಅವಾಗ ನಮ್ಮ ದೇವತೆಗಳು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಎಲ್ಲಾ ಶಕ್ತಿಗಳನ್ನ ತಾಯಿ ದುರ್ಗೆಗೆ ಕೊಟ್ಟು, ಆ ದುರ್ಗಾ ಮಾತೆ ಏನ್ ಮಾಡ್ತಾಳಪ್ಪ ಅಂದ್ರೆ ಈ ಮಹಿಷಾಸುರ ರಾಕ್ಷಸನನ್ನ ಸಂಹರಿಸಲಿಕ್ಕೆ ತಾಯಿ ದುರ್ಗೆಯನ್ನ ಅವತಾರ ತಾಳಿ ಈ ಭೂಮಿಗೆ ಬರ್ತಾಳೆ. ಈ ಭೂಮಿಯೇ ಬಂದು ಅವಳು ತನ್ನ 9 ಅವತಾರಗಳಲ್ಲಿ 9 ದಿನಗಳ ಕಾಲ ಮಹಿಷಾಸುರ ರಾಕ್ಷಸನನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾಳೆ. 10ನೇ ದಿನದಂದ ರಾಕ್ಷಸನನ್ನ ಹತಗೊಳಿಸ್ಬಿಡ್ತಾಳೆ. ಸೊ ಹೀಗಾಗಿ ತಾಯಿ ಏನ್ ಮಾಡ್ತಾಳಂದ್ರ ಅವನ ಜೊತೆ ಯುದ್ಧ ಮಾಡಿ ರಾಕ್ಷಸನನ್ನ ಕೊಂದು ವಿಜಯಮಾಲೆಯನ್ನ ಧರಿಸ್ತಾಳೆ. ಈ ಒಂದು ಅಂಗವಾಗಿ ನಮ್ಮ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಅದ್ಧೂರಿಯ ಮೆರವಣಿಗೆ ಮೂಲಕ ನಾಡ ಹಬ್ಬವನ್ನ ವೈಭವ ಪೂರ್ಣವಾಗಿ ಆಚರಿಸ್ತೀವಿ. ಮಕ್ಕಳೇ, ಈಗ ಇನ್ನೊಂದು ಹಾಡು ಕೇಳೋಣ. ಹೂರಿ ಟೀಚರ್. ಪೊರೆಗೆ ಗಿರಿಗೆ ಬಂದಿಹಳು. ಟೀಚರ್ ರೀ, ಈ ಹಬ್ಬ ಮೈಸೂರಿನ ಯಾವ ರಾಜ್ಯದಿಂದ ಪ್ರಾರಂಭ ಆಯ್ತ್ರಿ? ಮಕ್ಕಳೇ, ಈ ಒಂದು ಮೈಸೂರಿನ ದಸರಾ ಹಬ್ಬ ಅಂತ ಹೇಳ್ತೀವಲ್ಲ, ಈ ಹಬ್ಬ ಮೈಸೂರಿನ ರಾಜ ಒಡೆಯರ್
ಎಂಬ ರಾಜರಿಂದ ಇದು ಮುನ್ನೆಲೆಗೆ ಬಂದಿತಾದ್ರೂ ವಿಜಯನಗರದ ಅರಸರಿಂದ ಪ್ರಾರಂಭವಾಗಿ ಯದು ವಂಶದವರಿಂದ ಈ ಒಂದು ಹಬ್ಬ ಮುಂದುವರಿತಾ ಬಂದಿದೆ. ಈಗಲೂ ಕೂಡ ಮುಂದುವರಿತಾ ಇದೆ ಮಕ್ಳೇ. ಟೀಚರ್ ರೀ, ಈ ಹಬ್ಬ ಮೊದ್ಲಿಂದ ಮೈಸೂರಿನಲ್ಲೇ ಆಚರಿಸ್ತಿರ್ದಿರ್ರಿ. ಹೌದು, ಆದ್ರೆ ಈ ಹಬ್ಬವನ್ನ ನಾವು ಮೊದಲು ಅಂದ್ರೆ 1799ರವರೆಗೂ ಈ ಹಬ್ಬವನ್ನ ನಾವು ಶ್ರೀರಂಗಪಟ್ಟಣದಲ್ಲಿ ಆಚರಿಸ್ತಾ ಇದ್ವಿ. ಶ್ರೀರಂಗಪಟ್ಟಣ ಆಗ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ನಂತರ ಕ್ರಿಸ್ತಶಕ 1800ರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಹಬ್ಬವನ್ನ ಶ್ರೀರಂಗಪಟ್ಟಣದಲ್ಲಿ ಬೇಡ, ಮೈಸೂರಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಹಬ್ಬವನ್ನ ಮೈಸೂರಿನಲ್ಲಿ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಟೀಚರ್ ರೀ, ಈ ಹಬ್ಬವನ್ನ ಆಚರಣೆ ಮಾಡ್ಲತ್ ಎಷ್ಟು ವರ್ಷ ಆಯ್ತ್ರಿ? ಇದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ. 409 ವರ್ಷಗಳಿಂದ ಈ ಹಬ್ಬ ಆಚರಣೆ ಮಾಡ್ತಾನೆ ಇದೀವಿ. ಮೈಸೂರ್ ದಸರಾದ ಪ್ರಮುಖ ಆಕರ್ಷಣೆ ಯಾವ್ದ್ರಿ? ಮೈಸೂರು ದಸರಾ ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಜಂಬೂ ಸವಾರಿ ಅಂತ. 750 ಕೆಜಿ ತೂಕದ ಚಿನ್ನದ ಅಂಬಾರಿಯ ಮೇಲೆ ತಾಯಿ ಚಾಮುಂಡೇಶ್ವರಿಯನ್ನ ಸ್ಥಾಪಿಸಿ ನಡೆಯುವಂತಹ ಈ ಮೆರವಣಿಗೆ ಅತ್ಯಂತ ಜಗತ್ ಪ್ರಸಿದ್ಧವಾದುದು ಮಕ್ಕಳೇ. ಈ ವೀಕ್ಷಣೆಗೆ ಸಾವಿರಾರು ಜನ ದೇಶ ವಿದೇಶಗಳಿಂದ ನಮ್ಮ ಮೈಸೂರಿಗೆ ಬರ್ತಾರೆ. ಅಲ್ಲದೆ ಮೈಸೂರಿನಲ್ಲಿ ವಸ್ತು ಪ್ರದರ್ಶನ ಮಾಡ್ತಾರೆ. ಅರಮನೆಯ ಅಲಂಕಾರ ನೋಡುವುದು ನಮ್ಮೆಲ್ಲರ ಕಣ್ಣಿಗೆ ಅತ್ಯಂತ ಆನಂದವನ್ನ ಉಂಟು ಮಾಡುವಂತಹ ಸನ್ನಿವೇಶ. ಟೀಚರ್ ರೀ, ಜಂಬೂ ಸವಾರಿ ಅಂದ್ರೇನ್ರಿ? ಜಂಬೂ ಸವಾರಿ ಅಂದ್ರೆ ಆನೆಯ ಮೇಲೆ ಅಂಬಾರಿಯನ್ನು ಹೊತ್ತುಕೊಂಡು ಬನ್ನಿ ಮರಕ್ಕೆ ಹೋಗಿ ಆ ಬನ್ನಿ ಮರದ ಒಂದು ಪೂಜೆಯನ್ನ ಮಾಡಿಕೊಂಡು ಬರುವುದು. 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊರಲಿಕ್ಕೆ ಅರಮನೆಯ ಆನೆಗಳಿಗೆ 2 ತಿಂಗಳಿಗಿಂತಲೂ ಮುಂಚೆಯಿಂದ ತರಬೇತಿಯನ್ನ ನೀಡಲಾಗ್ತದೆ. ನಮ್ ಕಡೆ ಹಬ್ಬದ ದಿನ ಬನ್ನಿ ನೀಡ್ತಾರಲ್ರಿ, ಇದ್ರ ಮಹತ್ವ ಏನ್ರಿ ಟೀಚರ್? ಬನ್ನಿ ಮರ ಅಂತಂದ್ರೆ ಶಮಿ ವೃಕ್ಷ ಅಂತ ಹೇಳ್ತೀವಿ ಮಕ್ಳೆ. ಇದಕ್ಕೂ ಒಂದು ಕಥೆ ಇದೆ. ಈ ವೃಕ್ಷದಲ್ಲಿ ಹಿಂದೆ ಕೌರವರು ಮತ್ತು ಪಾಂಡವರು ಒಂದು ಯುದ್ಧಾಟದಲ್ಲಿ ಏನಾಯ್ತಪ್ಪ ಅಂದ್ರೆ ಪಾಂಡವರು ಸೋತ್ ಬಿಡ್ತಾರೆ. ಕೌರವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರಿಗೆ ಅಜ್ಞಾತವಾಸಕ್ಕೆ ಹೋಗ್ಲಿಕ್ಕೆ ಹೇಳ್ತಾರೆ. ಆ ಅಜ್ಞಾತವಾಸ ಅಂತಂದ್ರೆ ಯಾರ ಕಣ್ಣಿಗೂ ಬೀಳದಂತೆ ಹೋಗೋದು. ಯಾರ ಕಣ್ಣಿಗೂ ಬೀಳದಂತೆ ಹೋಗುವಾಗ ಅವ್ರೇನ್ ಮಾಡ್ತಾರಪ್ಪ ಪಾಂಡವರು ಅಂದ್ರೆ ತಮ್ಮ ಆಯುಧಗಳನ್ನ, ಭೀಮನ ಗದೆ ಇರ್ತದೆ, ಅರ್ಜುನನ ಬಿಲ್ಲು ಬಾಣಗಳು ಎಲ್ಲವನ್ನ ಏನ್ ಮಾಡ್ತಾರಂದ್ರೆ ಈ ಮರದಲ್ಲಿ ಬಚ್ಚಿಟ್ಟು ಹೋಗಿದ್ರಂತೆ. ನಂತರ ತಮ್ಮ ಅಜ್ಞಾತವಾಸವನ್ನ ಮುಗಿಸಿ ಬಂದು ಆ ಮರದಿಂದ ತಮ್ಮ ಶಸ್ತ್ರಗಳನ್ನ ತೆಗೆದುಕೊಂಡು ಯುದ್ಧ ಮಾಡಿ ವಿಜಯಶಾಲಿಗಳಾದ್ರು. ಮತ್ತೆ ತಮ್ಮ ಒಂದು ರಾಜ್ಯವನ್ನ ಹಿಂದಕ್ಕೆ ಪಡೆದುಕೊಂಡ್ರು. ಹಾಗಾಗಿ ಈ ಒಂದು ಬನ್ನಿ ಮರ ಬಹಳ ಶ್ರೇಷ್ಠವಾದ ಮರ. ಈಗ ನಮ್ಮ ಕಡೆ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ಬನ್ನಿ ಎಲೆಗಳನ್ನ ಒಬ್ರಿಗೊಬ್ರಿಗೆ ಕೊಟ್ಟು ಬನ್ನಿಯನ್ನ ಹಂಚಿ ಎಲ್ಲರೂ ಸುಖವಾಗಿ ಪ್ರೀತಿ ಪ್ರೇಮದಿಂದ ಇರುವಂತಹ ಒಂದು ಒಳ್ಳೆಯ ಭಾವನೆಯನ್ನ ಬೆಳೆಸುವುದು ಈ ಒಂದು ಬನ್ನಿ ಮರದ ವಿಶೇಷತೆ ಆಗಿದೆ. ಟೀಚರ್ ರೀ, ಆಯುಧ ಪೂಜೆ ಅಂದ್ರೇನ್ರಿ? ಆಯುಧ ಪೂಜೆ ಈ ದಿನ ನಾವು ನಮ್ಮ ಮನೆಯಲ್ಲಿರುವಂತಹ ರೈತರಿಗೆ ಸಂಬಂಧಪಟ್ಟಂತಹ ನೇಗಿಲು, ಉಳಿಗೆ ಮತ್ತೆ ಯಂತ್ರಗಳು, ವಾಹನಗಳು ಮತ್ತು ಹೊಲಿಗೆ ಯಂತ್ರ, ನೇಗಿಲು, ಕತ್ತರಿ, ಈಳಿಗೆ ಅಂತ ಹೇಳ್ತೀವಿ. ಈ ಎಲ್ಲಾ ಆಯುಧಗಳನ್ನ ತೊಳೆದು ಪೂಜೆಯನ್ನ ಮಾಡ್ತೀವಿ. ಇದಕ್ಕೆ ನಾವು ಆಯುಧ ಪೂಜೆ ಅಂತ ಹೇಳ್ತೀವಿ. ಟೀಚರ್ ರೀ, ಈ ಹಬ್ಬದ ದಿನದಲ್ಲಿ ಸರಸ್ವತಿ ಪೂಜೆ ಮಾಡ್ತಾರಲ್ರಿ, ಅದ್ ಯಾಕೆ ಮಾಡ್ತಾರ್ರಿ? ತಾಯಿ ದುರ್ಗೆ ಏನ್ ಮಾಡ್ತಾಳಪ್ಪ ಅಂದ್ರೆ ತನ್ನ 9 ಅವತಾರಗಳಲ್ಲಿ ಸರಸ್ವತಿಯ ಒಂದು ಅವತಾರವೂ ಕೂಡ ಒಂದಾಗಿದೆ. ನವರಾತ್ರಿಯ ಆ 9 ದಿನಗಳ ಅವತಾರದಲ್ಲಿ 7ನೇ ದಿನದಂದು ನಾವೇನ್ ಮಾಡ್ತೀವಿ ಅಂದ್ರೆ ತಾಯಿ ಸರಸ್ವತಿಯನ್ನ ಪೂಜೆ ಮಾಡ್ತೀವಿ. ಅವತ್ತಿನ ದಿವಸ ತಮ್ಮ ತಮ್ಮ ಪುಸ್ತಕಗಳನ್ನ, ತಮಗೆ ಕಠಿಣವಾದ ವಿಷಯಗಳನ್ನ, ಹೆಚ್ಚಾಗಿ ಗಣಿತ, ವಿಜ್ಞಾನ ಪುಸ್ತಕಗಳನ್ನ ದೇವರ ಮುಂದೆ ಇಟ್ಟು, ಪೆನ್ನು ಪುಸ್ತಕಗಳನ್ನ ಇಟ್ಟು ಅವುಗಳನ್ನ ಪೂಜಿಸಿ, ಆ ಎಲ್ಲಾ ಕಠಿಣ ವಿಷಯಗಳು ನಮ್ಗೆ ಸರಳವಾಗಿ ಅರ್ಥವಾಗ್ಲಪ್ಪ ದೇವ್ರೆ, ವಿದ್ಯಾ ಬುದ್ಧಿ ನೀಡಪ್ಪ ಅಂತ ಹೇಳಿ ಪೂಜೆಯನ್ನ ಮಾಡ್ತೀವಿ. ಅಂದ್ರೆ ರಕ್ಷಣೆಗಾಗಿ ದುರ್ಗೆ ಪೂಜೆ, ಜ್ಞಾನಕ್ಕಾಗಿ ಸರಸ್ವತಿ ಪೂಜೆ, ಸಮೃದ್ಧಿಗಾಗಿ ಐಶ್ವರ್ಯಕ್ಕಾಗಿ ಲಕ್ಷ್ಮಿ ಪೂಜೆ. ಈ 3 ಸೇರಿ ಆದಿಲಕ್ಷ್ಮಿಯ ಒಂದು ಅವತಾರದಲ್ಲಿ ನಾವು ತಾಯಿಯನ್ನ 9 ದಿನಗಳ ಕಾಲ ಪೂಜೆಯನ್ನ ಮಾಡ್ತೀವಿ ಮಕ್ಕಳೇ. ಈಗ ಇನ್ನೊಂದು ಹಾಡು ಕೇಳೋಣ.
ಮೈಸೂರ್ ಬಿಟ್ಟರ್ ಬೇರೆ ಯಾವ್ದನ ಊರಾಗ ಇಷ್ಟೇ ಜೋರಾಗಿ ಹಬ್ಬಗಿನ ಮಾಡ್ತಾರೇನ್ರಿ? ಹೌದು, ಮಂಗಳೂರಿನಲ್ಲಿ ಕುದ್ರೋಳಿಯ ಗೋಕರ್ಣನಾಥ ದೇವಾಲಯದಲ್ಲಿ ಇಡೀ ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿ ಅಲ್ಲಿ ಯುವಕರು ಹುಲಿ ಮತ್ತು ಕರಡಿಯ ವೇಷಗಳನ್ನ ಧರಿಸಿ ಗಣೇಶನ ಪೂಜೆಯನ್ನ ಮಾಡ್ತಾರೆ ಮತ್ತು ಅಷ್ಟೇ ವೈಭವದಿಂದ ತಾಯಿಯ ಪೂಜೆಯನ್ನ ಮಾಡಿ ಅಲ್ಲಿ ಸಂಭ್ರಮದಿಂದ ಸಂತೋಷದಿಂದ ಕುಣಿದಾಡ್ತಾರೆ. ಟೀಚರ್ ರೀ, ಮೈಸೂರಿನ ಈ ಗೊಂಬೆ ಪೂಜೆ ಮಹತ್ವ ತಿಳಿಸ್ಕೊಟ್ರಿ. ನವರಾತ್ರಿಯ ಮೊದಲ ದಿವಸ ಅಂದ್ರೆ 9 ದಿವಸಗಳಲ್ಲಿ ಮೊದಲನೇ ದಿವಸ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಗೊಂಬೆಯನ್ನ ಕೂರಿಸ್ಕೊಂಡು 9 ದಿನಗಳ ಕಾಲ ಆ ಗೊಂಬೆಗಳ ಪೂಜೆಯನ್ನ ಮಾಡ್ತಾರೆ. ಗೊಂಬೆಗಳಲ್ಲಿ ಪಟ್ಟದ ಗೊಂಬೆ ಅಂತ ಇರ್ತದೆ. ಆ ಪಟ್ಟದ ಗೊಂಬೆಯನ್ನ ಕೂಡಿಸಿ ಉಳಿದಂತಹ ಎಲ್ಲಾ ಗೊಂಬೆಗಳನ್ನ ಇಟ್ಟು 7 ಸಾಲುಗಳಲ್ಲಿ 5 ಸಾಲುಗಳಲ್ಲಿ 9 ಸಾಲುಗಳಲ್ಲಿ ಕೂರಿಸಿ ಆ ಎಲ್ಲಾ ಗೊಂಬೆಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಆ ಒಂದು ಭಾಗದಲ್ಲಿ ಹೊಸ ದಂಪತಿಗಳಿಗೆ ಉಡುಗೊರೆಯಾಗಿ ಗೊಂಬೆಗಳನ್ನ ನೀಡ್ತಾರೆ. ಅಂದ್ರೆ ಆ ಗೊಂಬೆಗಳನ್ನ ನೀಡುವುದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವರುಗಳು ಕೂಡ ತಮ್ಮ ಹೊಸ ಮನೆಯಲ್ಲಿ ಹೋದಾಗ ತಮ್ಮ ಸಂಪ್ರದಾಯವನ್ನ ಮುಂದುವರಿಸಿ ಗೊಂಬೆ ಪೂಜೆಯನ್ನ ಮುಂದುವರಿಸಬೇಕು. ಅಲ್ಲದೆ ಪ್ರತಿ ವರ್ಷ ಒಂದು ಥೀಮ್ ಅಂತ ಹೇಳ್ತೀವಿ. ಥೀಮ್ ಅಂತಂದ್ರೆ ನಾವು ಪರಿಸರವನ್ನ ಉಳಿಸುವಂತ ಥೀಮ್ ಆಗಿರ್ಬೋದು, ನೀರಿನ ರಕ್ಷಣೆ ಆಗಿರ್ಬೋದು. ಈ ರೀತಿ ಥೀಮ್ನ ಅಡಿಯಲ್ಲಿ ಗೊಂಬೆಯ ಪೂಜೆಯನ್ನ ಮಾಡ್ತಾರೆ. ಟೀಚರ್ ರೀ, ಮೈಸೂರಿನ ಪ್ರಸ್ತುತ ರಾಜರ ಹೆಸರೇನ್ರಿ? ಮೈಸೂರಿನ ಈಗಿನ ರಾಜರು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ದಿವಂಗತ ಶ್ರೀ ಶ್ರೀಕಂಠದತ್ತ ಒಡೆಯರ್ ಮತ್ತು ಪ್ರಮೋದಾದೇವಿಯವರು. ಅವರಿಗೆ ಸಂತಾನ ಭಾಗ್ಯವಿಲ್ಲದುದರಿಂದ ಶ್ರೀ ಯದುವೀರ ರಾಜರನ್ನ ದತ್ತು ತೆಗೆದುಕೊಂಡು ಮೈಸೂರು ಸಂಸ್ಥಾನಕ್ಕೆ 27ನೇ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಈ ಯದುವೀರ ಅವರ ಮೊದಲನೇ ಹೆಸರು ಏನ್ ಗೊತ್ತಾ ಮಕ್ಳೇ? ಯದುವೀರ ಗೋಪಾಲರಾಜೆ ಅರಸ್ ಅಂತ ಹೇಳಿ. ಈಗ ಏನಂತ ನಾವು ಕರಿತಾ ಇದೀವಿ ಅವರಿಗೆ? ಯದುವೀರ ಶ್ರೀಕೃಷ್ಣ ದತ್ತ ಚಾಮರಾಜ ಒಡೆಯರ್. ಅರಸು ಮನೆತನ ಹೋಗಿ ಏನಾಯ್ತು ಇವ್ರಿಗೆ ಒಡೆಯರ್ ಮನೆತನ ಅಂತ ಇವ್ರಿಗೆ ಹೆಸರು ಬಂತು. ಇವರ ಪತ್ನಿ ತ್ರಿಷಿಕಾ ಕುಮಾರಿ. ಇವರು ಕೂಡ ರಾಜಸ್ಥಾನದ ಡುಂಗ್ರಾಪುರ್ ರಾಜವಂಶದವರು. ಇವರಿಬ್ಬರ ಪುತ್ರ ಆದ್ಯವೀರ ನರಸಿಂಹರಾಜ ಒಡೆಯರ್. ಇವರು ಮುಂದಿನ ಮೈಸೂರಿನ ಉತ್ತರಾಧಿಕಾರಿ ಅಂತನೂ ಹೇಳಬಹುದು. ಟೀಚರ್ ರೀ, ಮೈಸೂರಿನ ರಾಜರು ಭಾರತಕ್ಕೆ ನೀಡಿದ ಕೊಡುಗೆಗಳೇನ್ರಿ ಟೀಚರ್? ಅವರು ಕೊಟ್ಟಂತಹ ಅತ್ಯಂತ ದೊಡ್ಡ ಕೊಡುಗೆ ಏನಪ್ಪಾ ಅಂತಂದ್ರೆ ಸುಸಜ್ಜಿತವಾದಂತಹ ಬೆಂಗಳೂರು ನಗರ. ಈ ಬೆಂಗಳೂರು ನಗರವನ್ನ ನಮಗೆ ಕೊಟ್ಟಿದ್ದು ನಾಡಪ್ರಭು ಶ್ರೀ ಕೆಂಪೇಗೌಡರು. ಅವರು ಕೊಟ್ಟಿದ್ದು ಬೆಂಗಳೂರೇ ಆದ್ರೂ ಕೂಡ ಅದನ್ನ ಹೆಚ್ಚಾಗಿ ಅಭಿವೃದ್ಧಿಪಡಿಸಿದವರು ನಮ್ಮ ಮೈಸೂರಿನ ಒಡೆಯರು ಅಂತ ಹೇಳ್ಬೋದು. ಇವರ ಒಂದು ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇವೆಲ್ಲ ಆರಂಭವಾಗಿದ್ದು ಇವರ ಒಂದು ಕಾಲದಲ್ಲೇ. ಇವರ ಒಂದು ಕಾಲದಲ್ಲಿ ಮೈಸೂರು ಏನಾಯ್ತಪ್ಪ ಅಂತಂದ್ರೆ ಅತ್ಯಂತ ಸಮೃದ್ಧಿಯಾಗಿ ಮತ್ತು ಪ್ರಗತಿಪರ ರಾಜ್ಯವಾಗಿ ಬೆಳೆಯಿತು ಮಕ್ಕಳೇ. ಟೀಚರ್ ರೀ, ಮೈಸೂರಿನ ಬಗ್ಗೆ ನಮಗ ತಿಳಿಸ್ಕೊಡ್ರಿ. ಮೈಸೂರು ಅತ್ಯಂತ ಸುಂದರವಾದ ನಗರ ಮತ್ತು ಸ್ವಚ್ಛ ನಗರ ಎಂದು ಹೆಸರಿಗೆ ಪಾತ್ರವಾದಂತಹ ಒಂದು ಈ ಮೈಸೂರು ನಗರ. ಇದನ್ನ ನಾವು ಸಾಂಸ್ಕೃತಿಕ ರಾಜಧಾನಿ ಅಂತಾನೂ ಕರಿತೀವಿ. ಅಲ್ಲದೆ ಮೈಸೂರನ್ನ ನಾವು ಪಾರಂಪರಿಕ ರಾಜ್ಯ ಅಂತಾನೂ ಕರಿತೀವಿ. ಮೈಸೂರಿನ ಮೊದಲ ಹೆಸರು ಮಹಿಷೂರು ಅಂತ ಹೇಳ್ತೀವಿ ನಾವು. ಈ ಒಂದು ಕರ್ನಾಟಕ ರಾಜ್ಯವನ್ನ ನಾವು ಮೊದಲು ಮೈಸೂರು ರಾಜ್ಯ ಅಂತಾನೆ ಕರಿತಾ ಇದ್ವಿ ಮಕ್ಕಳೇ. ಟೀಚರ್ ರೀ, ಈ ಬಾರಿಯ ಹಬ್ಬವನ್ನು ಯಾರು ಉದ್ಘಾಟಿಸ್ತಾರ್ರಿ? ಪ್ರತಿ ಸಾರಿ ಮೈಸೂರಿನ ದಸರಾ ಹಬ್ಬವನ್ನ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಉದ್ಘಾಟನೆ ಮಾಡ್ತಾರೆ. ಈ ಬಾರಿ ನಮ್ಮ ಮೈಸೂರಿನ ದಸರಾ ಹಬ್ಬವನ್ನ ದೇಶದ ಪ್ರಥಮ ಮಹಿಳೆ ಅಂತ ಹೇಳ್ತೀವಿ ನಾವು. ಪ್ರಥಮ ಪ್ರಜೆಯಾದಂತಹ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾದಂತಹ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ರವರು ಈ ಬಾರಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ಕೋಮಲ ಮತ್ತು ಭವಾನಿ, ನೀವು ದಸರಾದ ಬಗ್ಗೆ ಕೇಳಿದ್ರಲ್ಲ? ದಸರಾ ಯಾಕೆ ಆಚರಿಸ್ತಾರೆ, ಅದರ ಮಹತ್ವ ಏನು, ಸಾಂಸ್ಕೃತಿಕ ಹಬ್ಬ ಅಂತ ಯಾಕೆ ಆಚರಿಸ್ತಾರೆ ಎಲ್ಲ ಗೊತ್ತಾಯ್ತಲ್ಲ? ಹೌದು ಸರ್. ಟೀಚರ್ ಅವ್ರು ಚೆನ್ನಾಗಿ ಹೇಳಿಕೊಟ್ರಲ್ಲ? ಹೌದು ಸರ್. ಈಗ ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಚಪ್ಪಾಳೆಯೊಂದಿಗೆ ಧನ್ಯವಾದ ಹೇಳೋಣಲ್ಲ? ವಿಜಯ ರೆಡ್ಡಿ ಅವರೇ, ನಿಮಗೆ ಅಭಿನಂದನೆಗಳು ಮಕ್ಕಳ ಪರವಾಗಿ. ಯಾಕಂದ್ರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ದಸರಾ ಹಬ್ಬ ಅಂದ್ರೆ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಮ್ಮೆಲ್ಲ ಮಕ್ಕಳ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಧನ್ಯವಾದ. ಧನ್ಯವಾದಗಳು ಸರ್.
ಇದುವರೆಗೆ ರೇಡಿಯೋ ಶಾಲೆಯಲ್ಲಿ ದಸರಾ ಹಬ್ಬದ ಮಹತ್ವ ಮತ್ತು ಆಚರಣೆ ಈ ಕುರಿತು ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಅತಿಥಿ ಕಲಬುರಗಿಯ ಸೇಡಂ ತಾಲೂಕಿನ ಊಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ವಿಜಯಾ ರೆಡ್ಡಿ. ಭಾಗವಹಿಸಿದವರು ಕಲಬುರಗಿಯ ಸೇಡಂ ತಾಲೂಕಿನ ಊಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕೋಮಲಾ ಭೀಮ್ರಾಯ್ ಮತ್ತು ಭವಾನಿ ಸಾಬಣ್ಣ. ನಡೆಸಿಕೊಟ್ಟವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ಬಾಲಲೋಕ ಕಾರ್ಯಕ್ರಮ ಮೂಡಿ ಬಂತು.